ಪುರುಷ ಪುರುಷನೂ ಅಲ್ಲ ಸ್ತ್ರೀಯನೂ ಅಲ್ಲ, ಒಬ್ಬ ಏನು ಶರೀರ ಏನಂದು ಅವನಿಂದ ಬಂದಂಥದ್ದು ಯಾವಪ್ಪ ಅಂತ ಕಠ ಉಪನಿಷತ್ತು. ಹಿಂಗೆ ಉಪನಿಷತ್ತುಗಳು ಎಲ್ಲಿ ಬಂದಾವ ಅವು ಓದೋದಾತಲ್ಲ, ನಮಗೆ ಆಗಿಲ್ಲ. ತೆಲಿ ಓಡಿಸ್ಕೊಂಡು ಕ್ಯಾರಿ ಹಾಕೊಂಡು ನಾವು ಅಜ್ಞಾನವೇ ಉಪನಿಷತ್ತುಗಳನ್ನು ಓದೋದಾಗಿಲ್ಲ. ಇನ್ನು ನೀವೇನು ಓದ್ತೀರಿ? ನಮಗೆ ಕೂಡ ಸರಳ ಆಗುವಂತ ಗ್ರಂಥ ಯಾವ್ದಾರು ಇಟ್ಟುವಪ್ಪ ಅಂತೇಳಿ ಅಂದ್ರೆ ಅದು ಯಾವ್ದಪ್ಪ ಅಂತಂದ್ರೆ ಶ್ರೀಮಂತ ಗುಣ ಶಿವಗಳ ಗ್ರಂಥ ಕೈವಲ್ಯ ಪದ್ಧತಿ ಅಂತ. ಕೈವಲ್ಯ ಪದ್ಧತಿಯಲ್ಲಿ ಹೇಳುವಂತವರಾದ್ರು ಶ್ರುತಿಯನ್ನೇ ಸ್ಮರಿಸಿ, ಶ್ರುತಿ ಅಂದ್ರೆ ಅನೇಕ ಉಪನಿಷತ್ತುಗಳ ಸಾರ, ಸ್ಮರಿಸಿ ಅಂದ್ರೆ ಸಾರವನ್ನು ಹೀರಿ ಶ್ರುತಿಯನ್ನೇ ಸ್ಮರಿಸಿ ಕೇಳಿದ ಅತಿಶಯದ ಋಷಿವಾಕ್ಯ. ಋಷಿಗಳು ಇನ್ನೇನೆಲ್ಲ ಬರುವಂಥದ್ದು. ಋಷಿಗಳಿಗೆ ಅಂದ್ರೆ ಅವ್ರಿಗೆಲ್ಲ ವಿದ್ಯೆ ಗೊತ್ತಿರ್ತದೆ. ಇದೇ ವಿದ್ಯೆ ಗೊತ್ತಿರಂಗಿಲ್ಲ. 64 ವಿದ್ಯೆಗಳು ಕರ್ತರ ಮೂಲಕ ಏನಾಗಿರ್ತದ ಅವ್ರಿಗೆ ಋಷಿಗಳ ಕರೀತಾರೆ. ಶ್ರುತಿಯನ್ನೇ ಸ್ಮರಿಸಿ ಕೇಳಿದ ಅತಿಶಯದ ಋಷಿವಾಕ್ಯ ಸ್ಮೃತಿಯನಿಸಿ. ಇದು ಸ್ಮೃತಿ ಗ್ರಂಥ. ಗ್ರಂಥಗಳಲ್ಲಿ ಶ್ರುತಿಯಾದ ಸ್ಮೃತಿಯಾದ. ಶ್ರುತಿಯನ್ನೇ ಸ್ಮರಿಸಿ ಕೇಳಿದ ಅತಿಶಯದ ಋಷಿವಾಕ್ಯ. ಋಷಿವಾಕ್ಯ ಕೇಳಿದ್ರು ಅಂಥದಿಂಥದ್ದು ಕೇಳಿ ಹಾಳಾಗಿ ಹೋಗ್ಬಾರ್ರಿ, ಅಂಥದಿಂಥದ್ದು ನೋಡಿ ಹಾಳಾಗಿ ಹೋಗ್ಬಾರ್ರಿ. ಈಗಂತೂ ಎಲ್ಲರೂ ಹಾಳಾಗಿ ಹೊಂಟಾರ. ಕೂತರು ಮೊಬೈಲ್ ಕೈಯಾಗ ಸಿಕ್ತು ಅಂದ್ರೆ ಚಿಕ್ಕುದೇ 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 ಚಿಕ್ಕುದೇ. ಹೌದಲ್ಲ? ಎಲ್ಲಿಗೆ ಹೋಗ್ತಾರ? ಇವ್ರು ಹೋಗ್ರಿ, ಇವ್ರು ಬರ್ದಿರ್ತಾರ, ಮಾತು ಹೇಳ್ತಾರೆ, ಕೇಳ್ರಿ. ಶ್ರುತಿಯನ್ನು ಸ್ಮರಿಸಿ ಕೇಳಿ ತಿಶೇದ ಋಷಿವಾಕ್ಯ ಸ್ಮೃತಿಗೆನಿಸಿ ರೋಟರು ಸೇವೆ ಎನಿಸಲು. ಇವು ನಮಗೆ ಸೇವೆ, ಇವು ನಮಗೆ ಉಪಕಾರ ಮಾಡ್ತಾವ, ಇವು ನಮ್ಮ ಜನನ ಮರಣ ರೂಪ ಸಂಸಾರದಿಂದ ದಾಟಿಸ್ತಾವ. ಅದು ಕೈವಲ್ಯ ಪದ್ಧತಿ. ಇವತ್ತಿನ ವಿಷಯ ಕೈವಲ್ಯ ಪದ್ಧತಿಯಲ್ಲಿ ಎಷ್ಟು ಸ್ಥಳ ಬರೆದಪ್ಪ ಅಂತೇಳಿದ್ರೆ 5 ಸ್ಥಳಗಳನ್ನು ಬರೆದು. ಯಾರಪ್ಪ ಅಂತೇಳಿದ್ರೆ ಶ್ರೀಮಂತ ಜೀವನ ಶಿವಗಳು. ಮೊದಲಿಗೆ ಶಿವಕಾರಣ ಸ್ಥಳ, ಜೀವ ಸಂಭವನ ಸ್ಥಳ, ನೀತಿ ಕ್ರಿಯಾಚರಣೆ ಸ್ಥಳ, ಯೋಗ ಪ್ರತಿಪಾದನ ಸ್ಥಳ, ಜ್ಞಾನ ಪ್ರತಿಪಾದನ ಸ್ಥಳ. ಸ್ಥಳಕಟ್ಟಾಗಿರೋರು ಈ ಕಂಪ್ಯೂಟರ್ಗೆ ಇಲ್ಲಿ ನಾವು ಬಂದು ಸುದ್ದಿ ಮಾಡ್ಕೊಂಡಿರ್ಬೇಕಾದ್ರೆ ಕಂಪ್ಯೂಟರ್ಗೆ ಸ್ಥಳ 3-4 ಕಂಪ್ಯೂಟರ್ಗಳವಲ್ಲ, ಏನ್ ಬರ್ತೀವಲ್ಲ. ಅದೇ ರೀತಿ ಮೋಕ್ಷಕ್ಕೆ ಹೋಗ್ಬೇಕಾಗಿತ್ತುವಪ್ಪ ಅಂದ್ರ, ಜನನ ಮರಣ ರೂಪ ಸಂಸಾರದಿಂದ ದಾಟಬೇಕಾಗಿತ್ತಪ್ಪ ಅಂತ ಹೇಳಿದ್ರ, ನಿತ್ಯ ಸುಖ ಅನ್ನುವಂಥದ್ದನ್ನು ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರ, ವಾಯು ಹುಟ್ಟಬಾರದಪ್ಪ ಅಂತ ಹೇಳಿದ್ರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೈವಲ್ಯ ಪದ್ಧತಿಯಲ್ಲಿ 5 ಮೆಟ್ಟಲುಗಳಿರುವಂತವಲ್ಲ. ಇವೆಲ್ಲ ತಿಳ್ಕೋಬೇಕು. ಇದು ನಿಜವಾದಂತ ವಿದ್ಯೆ ಅಂತ ಹೇಳ್ತಾರೆ. ನಿಜವಾದಂತ ವಿದ್ಯೆ ಯಾವುದಪ್ಪ ಅಂತ ಹೇಳಿದ್ರೆ ಅಧ್ಯಾತ್ಮ ವಿದ್ಯೆ. ಶಿವಕಾರುಣ್ಯ ಸ್ಥಳ ಇದೊಂದು ಮೆಟ್ಲ, ಜೀವ ಸಂಭವನ ಸ್ಥಳ ಇದೊಂದು ಮೆಟ್ಲ, ನೀತಿ ಕ್ರಿಯಾಚರಣೆ ಸ್ಥಳ ಇದೊಂದು ಮೆಟ್ಲ, ಯೋಗ ಪ್ರತಿಪಾದನ ಸ್ಥಳ ಇದೊಂದು ಮೆಟ್ಲ. ಕಡೆಗೆ ನಾಟವಾದಂಥದ್ದು ಯಾವಪ್ಪ ಅಂತ ಹೇಳಿದ್ರೆ ಜ್ಞಾನ ಪ್ರತಿಪಾದನ ಸ್ಥಳ. ಇವಾಗಂಥದ್ದು ಯಾಕಿಲ್ಲ, ಅಂಥವಂಥವು ಗಾಯಕರು ಅವರು ನೀರು ಜಾರಿ ಬಿದ್ದೆ ಅದು ಯಾವ ಸರಿಯಾಗಿ ತಿಳ್ಕೊಂಡ್ರಿ. ಅವ್ರು ನಿಮ್ಮಂಥವ್ರು ಸರಿಯಾಗ ಸಣ್ಣ ಬಚ್ಚೆಗಳು ಸರಿಯಾಗ. ಮತ್ತೆ ನಿಜವಾಗ್ಲೂ ಗ್ರಂಥ ಹಾಳವ ತನ್ನ ಸರಿಯಾಗಿ, ತನ್ನ ಸರಿಯಾಗಿ ಬಹಳ ಮಂದಿ ತನ್ನ ಸುದ್ದಿನೇ ಮಾತನಾಡ. ಯಾರು ಈಗ ನೀನು ಸುದ್ದಿನೇ ಮಾತಾಡ್ತೀನಿ, ನಾನು ಔಷಧಿದ್ದೀನಿ, ನಾನು ಹಾಳಾಗ್ತಿದ್ದೀನಿ, ನಾನು ನೀತಿದ್ದೀನಿ, ನಾನು ಸುಸ್ತಿದ್ದೀನಿ, ನನ್ನಲ್ಲಿ ಸುಮಾರು ಗುಣ ಅವತ್ತು ಯಾರಂತ ಕೈ ಹೇಳಿ ನೋಡಮ್ಮ. ಯಾರು ಹೇಳಲ್ಲ ನಾನು ಒಳ್ಳೆಯಿದ್ದೀನಿ, ನಾನು ಜ್ಞಾನಿ ಇದ್ದೀನಿ, ನಾನು ವೈರಾಗ್ಯ ಪೂರಿಸಿದ್ದೀನಿ, ನಾನು ಸುಳ್ಳು ಹೇಳಂಗಿಲ್ಲ. ಮೊದಲು ಅಷ್ಟೇನು ಬಸವಣ್ಣವ್ರು ಹಾಗೆ ಹೇಳಿದ್ರಲ್ಲ, ಕಾಟುಗಾರ ನಾನು, ಕೆತ್ತುಗಾರ ನಾನು, ನನಗೆ ಭಕ್ತ ಭಂಡಾರಿ ಎನ್ನುವರು, ಎನ್ನಲ್ಲಿ ಈತು ಭಕ್ತಿ ಇಲ್ಲ. ಕಕ್ಕಯ್ಯನ ಮನೆಯಲ್ಲಿ ಬೇರಿದೆ, ಮಾದನ ಚೆನ್ನಯ್ಯನ ಮನೆಯಲ್ಲಿ ಬೇರಿದೆ. ನಾವು ಅಂತೀವಿ ನನ್ನಂತ ಭಕ್ತ ಯಾರು ನಾವು ಅಂತೀವಿ. ನಿಜವಾದ ಮನುಷ್ಯ ಸತ್ಯ ನೋಡ್ತಾನೆ. ಗಾಂಧಿ ದೊಡ್ಡ ಯಾಕಂದ್ರೆ ಸತ್ಯ ನೋಡೋದ. ಬಾಪು ಅಂದ್ರೆ ಏನು?
ಸತ್ಯ. ಬಾಪು ಅಂದ್ರೆ ಸತ್ಯ. ಅದು ಸತ್ಯ ಅನ್ನೋದು ಬಾಪು ಅಂತಾರೆ. ಆದ್ದರಿಂದ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇವತ್ತಿನ ದಿವಸ ಏನಂದ್ರೆ ಶಿವಕಾರುಣ್ಯ ಸ್ಥಳದಲ್ಲಿ ನೀವು ಇಂಥ ವಿಷಯವನ್ನು ಇರುವಂತವರಿಗೆ ಬಹಳ ಸುಂದರವಾದಂತ ಮಾರ್ಮಿಕವಾದಂತ ವಿಷಯ ಇರುವಂತದ್ದು ಏನಪ್ಪ. ನಮಗೆ ದುಃಖ ಎಷ್ಟು ನಮಗೆ ಗೊತ್ತಿಲ್ಲ. ಆದರೆ ಶ್ರೀಮಂತ ಸೇವೆ ನಿಮಗೆ ಬರುವಂತ ದುಃಖಗಳು ಎಷ್ಟಾರವನು ಅಂತದ್ದು ಪಟ್ಟಿ ಮಾಡಿದೆ. ಮೊದಲನೇ ನುಡಿಯಲ್ಲಿ ಹೇಳ್ತಾರವರು 5 ದುಃಖಗಳನ್ನ, 2ನೇ ನುಡಿಯಲ್ಲಿ 5 ದುಃಖಗಳನ್ನು ಹೇಳಿ, 3ನೇ ನುಡಿಯಲ್ಲಿ ಏನಪ್ಪಾ ಅಂದ್ರ ಸಹಸ್ರ ದುಃಖಗಳು ಇರುವಂತವರೆಲ್ಲ ಚಕ್ಕರ ಅಂತಾರೆ. ಒಂದಲ್ಲ ಎರಡಲ್ಲ, ಮೈದೂರಿ ಕಾಡುವ ಬಾಧೆ ಸಹಸ್ರ ಕೋಟಿ ಉಂಟು ಶಂಕರ. ದುಃಖ ಬಂದಾಗೆ ಓಡಾಡ್ತೀವಿ, ದುಃಖದಲ್ಲೇ ಇದಾವೆ. ಈ ಎಲ್ಲಾ ದುಃಖಗಳಿಂದ ಪಾರಾಗಬೇಕಾಗಿತ್ತು ಅಪ್ಪ ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಶ್ರೀಮಂತ ಜೀವನ ಸೇವೆಗಳ ಗ್ರಂಥಿಗೆ ಚೆನ್ನಾಗತರಾಗಬೇಕು ಅಂತ. ಎಲ್ಲಾ ದುಃಖಗಳು ಹೋಗ್ತವೆ. ಅದಕ್ಕೆ ಕೇಳಿದ್ರು ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಮೋಕ್ಷ ಅಂತ. ಅತ್ಯಂತ ದುಃಖದ ನಿವೃತ್ತಿಯಾಗಬೇಕು. ವೇದಾಂತದ ಗುರಿ ಏನಪ್ಪ ಅಂತ ಹೇಳಿದ್ರೆ ಭಾಳ ದುಃಖ ಒಳ್ಳೆ ಬರಬಾರದು, ಬಂದು ಸುಖ ಹೋಗಬಾರದು. ಆದ್ದರಿಂದ ಏನಪ್ಪ ಅಂದ್ರೆ ಇವತ್ತಿನ ನ್ಯೂಸ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಶಂಕರ ಶಂಕರ ಅಂತಾರ. ಉದ್ಘಾರ ತೆಗಿತಾರ. ನೀವು ಕರಿತಾರಲ್ಲ ಮಕ್ಕಳು ಅಂತ ಹೇಳಿ ಬಸವ ಅಂತ ಹೇಳಿ, ಬಸವಣ್ಣ ಹೆಸರಿಟ್ರ ಬಸವ ಅಂತ ಕರಿತಾರಲ್ಲ. ಹಾಗೆ ಇಲ್ಲಿ ಪರಮಾತ್ಮನನ್ನು ಏನಪ್ಪಾ ಅಂದ್ರೆ ಶ್ರೀಮಂತ ಶಿವಯೋಗಿಗಳು ನಮ್ಮ ಸಲುವಾಗಿ ಅವ್ರು ಮುಕ್ತರಾಗ್ಯಾರವರು, ಅವರು ನಿತ್ಯ ಸುಖದಲ್ಲಿ ಅಲ್ಲ. ಮತ್ತೆ ಗ್ರಂಥಿ ಯಾರ ಸಲುವಾಗಿ ಬರ್ದಾರಪ್ಪ ಅಂತ ಹೇಳಿದ್ರೆ ಅಜ್ಞಾನಿಗಳ ಸಲುವಾಗಿ, ನಮ್ಮ ಸಲುವಾಗಿ ಇದನ್ನು ಬರೆಯುವಂತವ್ರಾಗ ನೋಡ್ಲಾಕ ತಯಾರಿಲ್ಲ, ದಾಸನ ಮಾಡ್ಕೊತೀವಿ. ಅದಕ್ಕೆ ಹೇಳ್ತಾರವರು ಶಂಕರ ನೋಡು ನೀನೆಲ್ಲ ಪರಿಭವದ ಬಾಧೆಯೇನು ಕೃಪೆ ಮಾಡು ಬೇಗದು ಅಭಯವಿತ್ತು ಶಂಕರ. ಶಂಕರ ಅಂದ್ರೆ ಏನಪ್ಪ ಅಂದ್ರೆ ಶಂ ಕರೋತಿ ಇತಿ ಶಂಕರ ಅಂತ. ಶಂ ಅಂದ್ರೆ ಏನಪ್ಪಾ ಅಂದ್ರ ಸುಖವನ್ನು, ಯಾರು ನಮಗೆ ಸುಖವನ್ನು ಉಂಟು ಮಾಡ್ತಾರಲ್ಲ ಅವ್ರಿಗೆ ಏನಂತ ಕರೀತಾರೆ? ಶಂಕರ. ಅವನಿಂದೇ ನಮಗೆ ಸುಖ ಆಗೋದು. ಯಾರಿಂದ ಕೇಳಿದ್ರೆ ಪರಮಾತ್ಮನಿಂದ, ಶಂಕರನಿಂದ. ಆದ್ದರಿಂದ ಶಂಕರ. ಶಿಷ್ಯನಾದಂತವನು ಬೇಡಗೊತ್ತಾನ, ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯೇನು. ಬಾಧೆ ಅಂದ್ರೇನು? ದುಃಖ. ಪರಿಭವ ಅಂದ್ರೇನು? ಸಂಸಾರ. ಸಂಸಾರ ಅಂದ್ರೇನು? ಹುಟ್ಟುವುದು ಸಾವುದು. ಹುಟ್ಟುವಾಗೂ ದುಃಖ, ಸಾವಾಗೂ ದುಃಖ, ಮಧ್ಯದಲ್ಲಿನೂ ದುಃಖನೇ. ಬಾಪುರಿಗೆ ನಗ್ತಾನೆ ಸತ್ತಾರನ್ನು ಜಗತ್ತಿನಾಗ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಸತ್ತಾರನ್ನು ಬಾಪುರಿಗೆ ಸಾಯಾಗ ಏನಂತಂದ್ರೆ ದೊಡ್ಡ ಕಷ್ಟದ. ಅದಕ್ಕೆ ಅಂತಾರ ಎಷ್ಟು ದುಃಖ ಆಗಿತ್ತು ಮಾರಾಯಣ್ಣಗ, ಸಾಯೋಗಿ ಸಾಕಿತ್ತಂಗಾಗಿತ್ತು ನೋಡು ಅಂತ ಹೇಳ್ತಾರ. ಅಷ್ಟು ದುಃಖ. ಒಂದಾಕ್ ಹೋಗ್ತದ, ಎರಡಾಕ್ ಹೋಗ್ತದ, ಅವ್ರನ್ನ ಕರೆ ಅಂತಾನ, ಇವ್ರನ್ನ ಕರೆ ಅಂತಾನ, ಕಿವಿ ಹಾಲು ತಿನ್ನುತ್ತದ, ಮೂಗು ಹೊರಡ್ತದ, ಬಾಯಿ ನಕ್ಕೊಂಡಂಗ ಆಗ್ತದ, ಪ್ರಾಣ ದುಃಖ. ಎಲ್ಲ ದುಃಖ. ಸಾಯಕಬ್ರು ಬೇರಲ್ಲ ಅಂದ್ರೆ ಹೇಳಿಲ್ಲ. ಸಾಯಾಗೂ ದುಃಖ. ಮತ್ತೆ ಹುಟ್ಟಾಗಲೇ ತೊಳೆ ದುಃಖ ಅಲ್ಲ. ಹುಟ್ಟಾಗ ಬರ್ತಾನೆ ನೋಡೋಣ. ಇವ್ರು ಏನಾಗ್ತಾರ ಗಂಡು ಹುಟ್ಟು ಅಂತ ಹೇಳಿ ಅದು ಕೂಸ ಹೊರಗೆ ಬರ್ತದೆ. ಯಾಕ? ಸಣ್ಣ ರಂಗರಾಜ್ಯದಿಂದ ಬರ್ಬೇಕಾಗಿತ್ತು ಅನ್ನೋದು ಎಷ್ಟು ದುಃಖ.